ಎಲ್ರಿಗೂ ನಮಸ್ತೆ. ಸೊ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ, ಇವಾಗೆಲ್ರಿಗೂ ಗೊತ್ತಿರ್ಬೋದು, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ. 5,000ಕ್ಕಿಂತ ಹೆಚ್ಚಿಗೆ ವೇಕೆನ್ಸೀಸ್ ಇದೆ. ಮತ್ತು ಯಾವ್ಯಾವ್ದ್ರಲ್ಲಿ ಎಷ್ಟೆಷ್ಟಿದೆ ಅಂದರೆ ಸಿವಿಲ್ ಆಗಿರ್ಬೋದು, DR ಆಗಿರ್ಬೋದು, KSRP, KSISF ಆಗಿರ್ಬೋದು, ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಹೇಳ್ಬಿಟ್ಟು ಜಿಲ್ಲಾವಾರು ನೋಟಿಫಿಕೇಷನ್ಸ್ನ ಬಿಟ್ಟರು, ಅಂದರೆ ಪ್ಯಾಕ್ಸ್ನ ಬಿಟ್ಟರು, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ. ಸೊ ನೀವೆಲ್ರಿಗೂ ನೋಡಿರ್ತೀರಾ, ಮತ್ತು ಟೆಲಿಗ್ರಾಮೆಲ್ಲ ಯೂಸ್ ಮಾಡ್ತಿರ್ತೀರಾ, ಸೊ ನೋಡಿರ್ತೀರಾ. ಇವಾಗ ಎಲ್ರಿಗೂ ಒಂದು ಡೌಟ್ ಬಂದಿರುತ್ತೆ, ಅಂದರೆ ಈಗ ಆಲ್ರೆಡಿ ಸುಮಾರು ವರ್ಷದಿಂದ ಲೇಟಾಗಿ ನೋಟಿಫಿಕೇಷನ್ಸ್ ಆಗಿರೋದ್ರಿಂದ ಈ ಸರ್ತಿ ನಾವು 100% ಮಾಡ್ಕೊಳ್ಲೇಬೇಕಂತ ತುಂಬ ಓದ್ತಿರ್ತಕ್ಕಂಥ ಎಲ್ಲರೂ ಪ್ರತಿಯೊಬ್ಬರು ಅನ್ಕೊತಿರ್ತೀರ. ಸೊ ಇವಾಗ ಯಾವ ಜಿಲ್ಲೆಗೆ ಹಾಕಿದರೆ ಸೇಫು ಅಂತ ಸುಮಾರು ಜನ ನನಗೆ ಮೆಸೇಜ್ ಆಗ್ತಿದ್ರಿ. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ಈಗ ನೀವು 100% ಸೆಲೆಕ್ಷನ್ ಆಗಲೇಬೇಕಂತಂದರೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು, ಮತ್ತು ನೀವು ಯಾವ ಥರ ಸ್ಟಡಿಗೆ ರೆಡಿ ಆಗಬೇಕು, ಮತ್ತು ನೀವು ಯಾವ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸಿರ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಸೊ ಒಂದು ಸ್ವಲ್ಪ ನಿಮ್ಮ ತಾಳ್ಮೆನ ಇಟ್ಕೊಂಡು ಈ ವಿಡಿಯೋನ ನೋಡಿ. ಸೊ ಫುಲ್ಲು ಕ್ಲಾರಿಟಿ ಬರುತ್ತೆ ನಿಮಗೆ, ಅಂದರೆ ಯಾವ ಜಿಲ್ಲೆಗೆ ಹಾಕಿದರೆ ಬೆಸ್ಟು ಅಂತ. ಮತ್ತು ಈಗ ಆಲ್ರೆಡಿ ನೀವು ಅಪ್ಲೈ ಮಾಡಿರ್ತೀರ ಹಿಂದಿನ ವರ್ಷ, ಲಾಸ್ಟ್ ಟೈಮ್ ಕಾಲ್ಫಾರಮ್ ಆದಾಗೆಲ್ಲ, ಬಟ್ ಕಡಿಮೆ ಮಾರ್ಕ್ಸಲ್ಲಿ ಹೋಗಿರ್ತೀರ. ಮತ್ತು ಈ ಜಿಲ್ಲೆಗೆ ಹಾಕಿದರೆ ಅಪ್ಲಿಕೇಶನ್ ಹಾಕಿದರೆ ನಾನು ಸೆಲೆಕ್ಷನ್ ಆಗಿರ್ತಿದ್ದೆ ಅಂತ ಫೀಲ್ ಆಗಿರ್ತೀರ. ಸೊ ಅದಕ್ಕೋಸ್ಕರ ಈ ಸರ್ತಿನೂ ಅದೇ ಥರ ಎಕ್ಸಾಮ್ ಕಾಲ್ಫಾರ್ಮ್ ಆಗಿ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಮತ್ತು ಯಾವುದ್ಯಾವುದೋ ಜಿಲ್ಲೆಗೆ ಹಾಕಿ, ಮತ್ತು ಈ ಸರ್ತಿನೂ ನೀವು ಫೇಲ್ ಆಗದೆ ಈ ಒಂದು ಪ್ರಾಪರಾಗಿ ಒಂದು ಪ್ಲಾನಿಂಗ್ ಮಾಡಿಕೊಂಡು ಅಪ್ಲಿಕೇಶನ್ಸ್ ಹಾಕಿ ಈ ಸರ್ತಿ ನೀವು ಸೆಲೆಕ್ಷನ್ ಆಗಲಿ ಅಂತಗೋಸ್ಕರನೇ ಅನ್ನೋದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಏನಂತಂತಂದರೆ, ಈಗ ಜಿಲ್ಲಾವಾರು ವೇಕೆನ್ಸಿನ ಬಿಟ್ಟರು. ಸೊ ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡಬೇಕು ಅಂದರೆ, ಈಗ ಬೆಂಗಳೂರು ಸಿಟಿ ಅಲ್ಲೆಲ್ಲ ಜಾಸ್ತಿ ಪೋಸ್ಟ್ ಇರುತ್ತೆ. ಸೊ ಅಲ್ಲಿ ಅಪ್ಲೈ ಮಾಡಬೇಕಾ ಅಂದರೆ, ಅಥವಾ ಕಡಿಮೆ ಪೋಸ್ಟ್ ಇದ್ದಲ್ಲಿ ಅಪ್ಲೈ ಮಾಡಬೇಕಾ ಅಂತ ನಿಮ್ಗೆಲ್ರಿಗೂ ಡೌಟ್ ಇರುತ್ತೆ. ಸೊ ನಾನು ಹೇಳೋದೇನಂತಂದರೆ, ನೀವು ಜಾಸ್ತಿ ಪೋಸ್ಟ್ ಇದೆ ಅಂತಂದು ಏನಾದರೂ ಅಪ್ಲೈ ಮಾಡಿದರೆ ಸೊ ಸುಮಾರು ಅಪ್ಲಿಕೇಶನ್ಸ್ ಅಲ್ಲಿಗೆ ಬೀಳ್ತಕ್ಕಂಥ ಚಾನ್ಸಸ್ ಇದೆ. ಈಗ ಅಂದರೆ ಈಗ ಯಾರೆಲ್ಲ ಫ್ರೆಷರ್ಸ್ ಇರ್ತಾರಲ್ಲ ಹುಡುಗರು, ಅವ್ರಿಗೇನು ಗೊತ್ತಿರಲ್ಲ, ಎಲ್ಲಿ ಜಾಸ್ತಿ ಅಪ್ಲಿಕೇಶನ್ ಸೆಂಟರ್ಗೆ ಹೋಗ್ತಾರೆ, ಸೈಬರ್ ಸೆಂಟರ್ಗೆ. ಸೊ ಎಲ್ಲಿ ಅಪ್ಲಿಕೇಶನ್ ಜಾಸ್ತಿ ಇದೆ ಅಂತ ಕೇಳ್ತಾರೆ, ಸೊ ಅಲ್ಲಿಗೆ ಅಪ್ಲೈ ಮಾಡ್ತಾರೆ ಅವರು. ಯಾವುದೇ ಥರದ್ದು ಅಲ್ಲಿ ಅವ್ರ ಕ್ಯಾಟಗರಿಗೆ ವೇಕೆನ್ಸಿ ಇದೆ ಅಂತಲೂ ನೋಡಲ್ಲ, ಅಥವಾ ಇನ್ನೊಂದು ನೋಡಲ್ಲ. ಜಸ್ಟ್ ಅಲ್ಲಿ ಎಷ್ಟು ಪೋಸ್ಟ್ ಇದೆ ಜಾಸ್ತಿ ಅಂತ ನೋಡ್ಕೊಂಡು ಅದ್ರ ಮೇಲೆ ಅಪ್ಲಿಕೇಶನ್ಸ್ ಹಾಕ್ತಿರ್ತಾರೆ. ಸೊ ಅವರು ಸೆಲೆಕ್ಷನ್ ಆಗೋದು ಸ್ವಲ್ಪ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಮತ್ತು ಸುಮಾರು ಅಪ್ಲಿಕೇಶನ್ಸ್ ಜಾಸ್ತಿ ಎಲ್ಲಿ ಪೋಸ್ಟ್ ಇರುತ್ತಲ್ಲ ಅಲ್ಲಿಗೆ ಅಪ್ಲಿಕೇಶನ್ಸ್ ಬೀಳೋದ್ರಿಂದ ಅಲ್ಲಿ ಕಟಪ್ ಕೂಡ ಜಾಸ್ತಿ ಬೀಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಟ್ ಇದು ಎಲ್ಲ ಟೈಮು ಅಪ್ಲೈ ಆಗಲ್ಲ, ಸಮ್ ಟೈಮ್ಸ್ ಅಲ್ಲೇ ಕಡಿಮೆ ಕಟಪ್ ನಿಲ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಟ್ ನೀವು ಏನು ಮಾಡ್ಬೇಕಂತಂದರೆ, ಪ್ರೀವಿಯಸ್ ಇಯರ್ನ, ಅಂದರೆ ಲಾಸ್ಟ್ ಟೈಮು, ಅಂದರೆ ಪ್ರೀವಿಯಸ್ ಅಲ್ಲಿ ಸೆಲೆಕ್ಷನ್ ಲೀಸ್ಟನ್ನೆಲ್ಲ ತೆಗೆದುಬಿಟ್ಟು ನೋಡಿ. ಅಂದರೆ ಜಾಸ್ತಿ ಪೋಸ್ಟ್ ಇರಲಿ ಯಾವ ಥರ ಕಟಪ್ ನಿಂತಿತ್ತು, ಮತ್ತು ಕಡಿಮೆ ಪೋಸ್ಟ್ ಇರಲಿ ಯಾವ ಥರ ಕಟಪ್ ನಿಂತಿತ್ತು ಅಂತ ನೋಡ್ಕೊಳ್ರಿ. ಒಂದು ಅನಲೈಸಸ್ ಮಾಡ್ಕೊಳ್ಳಿ, ನಿಮಗೆ ಒಂದು ಅನಲೈಸಸ್ಸು, ಒಂದು ಐಡಿಯಾ ಬರುತ್ತೆ. ಸೊ ಯಾವ ಜಿಲ್ಲೆಗೆ ಹಾಕಿದರೆ ಸೇಫು ಅನ್ನೋ ಥರ. ಸುಮ್ಮನೆ ಹಂಗೆ ಅಪ್ಲಿಕೇಶನ್ಸ್ ಹಾಕೋದಕ್ಕಿಂತ ಈ ಥರ ಒಂದು ಲಾಸ್ಟ್ ಟೈಮ್ದೆಲ್ಲ ಇದನ್ನು ಮಾಡ್ಕೊಳ್ಳಿ. ಸೊ ನಾನು ಅದನ್ನು ಲಿಂಕ್ ಕೂಡ ಕೊಟ್ಟಿರ್ತೀನಿ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ. ಸೊ ಅದನ್ನು ಓಪನ್ ಮಾಡ್ಕೊಂಬಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ನ ಇದೇ ಥರ ಕೊಡ್ತಿರ್ತೀನಿ. ಮುಂದಿನ ವೀಡಿಯೋದಲ್ಲಿ ಕೂಡ ಹೇಳ್ತಿರ್ತೀನಿ, ಅಂದರೆ ಲಾಸ್ಟ್ ಇಯರ್ ಕಟಪ್ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ನಿಂತಿತ್ತು, ನೀವು ಎಲ್ಲ ಹಾಕಿದ್ರೆ ಸೇಫ್ ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಇವಾಗ ನಿಮಗೊಂದು ಐಡಿಯಾ ಬರ್ಬೇಕಂತಂದರೆ, ನೀವು ಪ್ರೀವಿಯಸ್ ಇಯರ್ ಕಟಪ್ನ ನೋಡ್ಕೊಳ್ಳಿ, ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಕಟಪ್ ನಿಂತ್ಕೊಂಡಿತ್ತು ಅಂತ. ಸೊ ಇದು ಒಂದು ವಿಷಯ. ಮತ್ತು ಇನ್ನೊಂದು ಏನಂತಂದ್ರೆ, ನೀವು ಅಪ್ಲಿಕೇಶನ್ಸ್ ಹಾಕೋಕ್ಕಿಂತ ಮುಂಚೆ ಅಲ್ಲಿ ಎಷ್ಟಾದರೂ ಪೋಸ್ಟ್ ಇರಲಿ, ಒಂದೊತ್ತಲ್ಲಿ ಜಾಸ್ತಿ ಪೋಸ್ಟ್ ಇರುತ್ತೆ, ಒಂದೊತ್ತಲ್ಲಿ ಕಡಿಮೆ ಪೋಸ್ಟ್ ಇರುತ್ತೆ. ಬಟ್ ನೀವು ಜಾಸ್ತಿ ಪೋಸ್ಟ್ ಇದೆ ಅಂತ ಅಪ್ಲಿಕೇಶನ್ ಹಾಕಿದರೆ ನೀವು ಸೆಲೆಕ್ಷನ್ ಆಗೋಲ್ಲ. ಯಾಕಂತಂದರೆ ನೀವು ನಿಮ್ದು ಯಾವ ಕೆಟಗರಿ ಬರುತ್ತೆ, ಮತ್ತು ಅಲ್ಲಿ ನಿಮ್ಮಲ್ಲಿ ನಿಮಗೆ ಅವೈಲೇಬಲ್ ಇರತಕ್ಕಂಥ ರಿಸರ್ವೇಷನ್ಸ್ ಏನೇನು ಅಲ್ಲಿ ಇದೆ ಅಂತ ನೋಡ್ಕೋಬೇಕು. ಅಂದರೆ ಕೆಲವೊಂದು ಪೋಸ್ಟು ರೂರಲ್ಗೆ ಫಿಕ್ಸ್ಡ್ ಇರುತ್ತೆ, ಕೆಲವೊಂದು ಪೋಸ್ಟು ಕನ್ನಡ ಮೀಡಿಯಮ್ದವ್ರಿಗೆ ಇರುತ್ತೆ, ಕೆಲವೊಂದು ಇಂಥದ್ದೇ ಕೆಟಗರಿಯವ್ರಿಗಂತ ಇರುತ್ತೆ. ಅಲ್ಲಿ ಸುಮಾರು ಪೋಸ್ಟ್ ಇರುತ್ತೆ, ಬಟ್ ನಿಮ್ಮ ಕೆಟಗರಿಗಿರಲ್ಲ, ಅಥವಾ ನೀನು ಹೊಂದಿರತಕ್ಕಂಥ ರಿಸರ್ವೇಷನ್ಗೆ ಅಲ್ಲಿ ಪೋಸ್ಟ್ ಇರಲ್ಲ. ಬಟ್ ನೀನು ಅಪ್ಲೈ ಮಾಡಿದರೆ ಅಲ್ಲಿ 100% ನೀನು ಸೆಲೆಕ್ಷನ್ ಆಗೋಲ್ಲ. ಸೊ ಕಡಿಮೆ ಪೋಸ್ಟ್ ಇದ್ದರೂ ಪರವಾಗಿಲ್ಲ, ಯಾವುದಾದ್ರೂ ಜಿಲ್ಲೆಯಲ್ಲಿ ಕಡಿಮೆ ಪೋಸ್ಟ್ ಇದ್ದರೂ ಪರವಾಗಿಲ್ಲ. ಬಟ್ ನೀನು ಏನೇನು ಹೊಂದಿರ್ತೀಯ, ಅಂದರೆ ಈಗ ಕನ್ನಡ ಮೀಡಿಯಮ್ ಹೊಂದಿರ್ತೀಯ, HK ಹೊಂದಿರ್ತೀಯ, ಮತ್ತು ರೂರಲ್ಲು ಹೊಂದಿರ್ತೀಯ. ಸೊ ಇವಕ್ಕೆಲ್ಲವಕ್ಕೆ ಅಲ್ಲೇನಾದರೂ ವೇಕೆನ್ಸಿ ಅಥವಾ ಪೋಸ್ಟ್ ಇದ್ದರೆ, ಕಡಿಮೆ ಪೋಸ್ಟ್ ಇದ್ದರೂ ಪರವಾಗಿಲ್ಲ, ಅಲ್ಲೇ ಅಪ್ಲೈ ಮಾಡಿ. ಯಾಕಂದರೆ ಆ ರಿಸರ್ವೇಷನ್ನು ಅವರಿಗೆ ಕೊಡಬೇಕಂತ ಮೀಸಲಾಗಿರೋದ್ರಿಂದ ಸೊ ಅವ್ರಿಗೆ ಸಿಗ್ತಕ್ಕಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದು ಒಂದು ಪಾಯಿಂಟ್ ಗಮನದಲ್ಲಿ ಇಟ್ಕೊಳ್ಳಿ. ಮತ್ತು ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಂಡಿರಿ. ಅಂದರೆ ಕ್ಯಾಸ್ಟ್ ಆಗಿರ್ಬೋದು, ಕೆಲವೊಂದು ಕ್ಯಾಸ್ಟಿಗೆ ಕ್ಯಾಸ್ಟ್ ಇನ್ಕಮ್ನ ಆ್ಯನ್ಯುವಲಿ ಇದು ರಿನ್ಯೂವಲ್ ಮಾಡೋದಿರುತ್ತೆ, ಮತ್ತು 5 ಇಯರ್ಸ್ ಒಂದು ಸರ್ತಿ ರಿನ್ಯೂವಲ್ ಮಾಡೋದಿರುತ್ತೆ. ಸೊ ಕಂಪ್ಲೀಟ್ ಅದು ಡೇಟ್ ಎಲ್ಲ ಇದಾಗಿ ಆಮೇಲೆ ಜನರಲ್ ಕೆಟಗರಿಗೆ ಹಾಕೋದು, ಈ ಥರ ಎಲ್ಲ ಮಾಡ್ಕೊತೀರ ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ. ಸೊ ಇವಾಗಲೇ ನಿಮ್ದು ಏನೇನು ಡಾಕ್ಯುಮೆಂಟ್ಸ್ ಏನಾದರೂ
ಅಂದರೆ ಅದು ಏನಾದರೂ ಮುಗಿದೋಗಿದ್ರೆ ಅದು ಎಕ್ಸ್ಪೈರ್ ಆಗಿದ್ದರೆ ಸೊ ಇವಾಗಲೇ ರೆಡಿ ಮಾಡಿಸ್ಕೊಂಡು ರೆಡಿ ಇಟ್ಕೊಂಡಿರಿ. ಸೊ ಆವಾಗ ಗಡಿ ಬಿಡಿ ಮಾಡ್ಕೊಬೇಡಿ. ಮತ್ತು ಎಲ್ಲ ಡಿಸ್ಟಿಕ್ಕಿಂದು ಒಂದು ಸರ್ತಿ ನೀವು ವೇಕೆನ್ಸಿ ಎಷ್ಟಿದೆ ಮತ್ತು ಯಾವ್ಯಾವ ಕೆಟಗರಿ ಎಷ್ಟಿದೆ ಅಂತ ನೀಟಾಗಿ ನೋಡ್ಕೊಂಡಿರಿ. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಹೆಂಗೆ ಬೇಕು ಹೋಗ್ಬಿಟ್ಟು ಹಂಗ್ಬಿಟ್ಟು ಅವಸರ ಮಾಡ್ಕೊಂಡು ಲಾಸ್ಟಿಗೆ ಡೇಟ್ ಮುಗೀತು ಅಂತ ಹೇಳ್ಬಿಟ್ಟು ಯಾವುದ್ಯಾವುದೋ ಜಿಲ್ಲೆಗೆ ಅಪ್ಲೈ ಮಾಡಿಕೊಂಡು ಸುಮ್ಮನೆ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಇವಾಗಲಿಂದನೇ ಒಂದು ಸ್ವಲ್ಪ ಗಮನ ಕೊಟ್ಬಿಟ್ಟು ನೋಡ್ಕೊಳ್ಳಿ. ಸೊ ಇದು ಒಂದು ಪಾಯಿಂಟು. ಮತ್ತು ಇನ್ನೊಂದು ಏನಂತಂದರೆ ತುಂಬ ಕಡಿಮೆ ಮಾರ್ಕ್ಸ್ ಬಂದರೂ ಸೆಲೆಕ್ಷನ್ ಆಗ್ತಾರೆ. ಯಾವ ಥರ ಅಂತಂದರೆ ಇವಾಗ ಎಕ್ಸಾಮು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲರೂ ಕೋಚಿಂಗ್ ಹಚ್ಬಿಟ್ಟು ಮತ್ತು ರೂಮ್ ಹಚ್ಬಿಟ್ಟು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಫಿಸಿಕಲ್ ತುಂಬ ಜನ ಪ್ರಾಕ್ಟೀಸ್ ಮಾಡಲ್ಲ. ಸೊ ಹಂಗಾಗಿ ಫಿಸಿಕಲಲ್ಲಿ ಫೇಲಾಗಿ ಕಟಪ್ ಕೂಡ ಕಡಿಮೆ ನಿಲ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಇವಾಗಲಿಂದನೇ ಫಿಸಿಕಲ್ ಜೊತೆಗೆ ಎಕ್ಸಾಮ್ನ ಪ್ರಾಕ್ಟೀಸ್ ಮಾಡಿ. ಸೊ ಅಂಥವ್ರು ಮಾತ್ರ ಸೆಲೆಕ್ಷನ್ ಆಗ್ತೀರಾ. ಯಾಕಂದರೆ ನಾನು ಉದಾಹರಣೆ ಹೇಳ್ತಿರೋದು, ಲಾಸ್ಟ್ ಟೈಮು ರಿಕ್ರೂಟ್ ಆದಾಗ ಹೈಯೆಸ್ಟ್ ಮಾರ್ಕ್ಸ್ ತೆಗೆದವರೆಲ್ಲ ಸೆಲೆಕ್ಷನ್ ಲಿಸ್ಟಿಂದ ಹೊರಗಡೆ ಬಿದ್ದರು. ಕಡಿಮೆ ಮಾರ್ಕ್ಸ್ ತೆಗೆದವರೇ ಸೆಲೆಕ್ಷನ್ ಆದರು. ಯಾಕಂತಂದರೆ ಫಿಸಿಕಲಲ್ಲಿ ತುಂಬ ಜನ ಫೇಲ್ ಆದರು. ಈಗ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಏಜ್ ಎಕ್ಸ್ಟೆಂಡ್ ಮಾಡಿದ್ದ. ಲಾಸ್ಟ್ ಟೈಮ್ ಕೂಡ ಏಜ್ ಎಕ್ಸ್ಟೆಂಡ್ ಮಾಡಿದ್ದ, ಈ ಸರ್ತಿನೂ ಏಜ್ ಎಕ್ಸ್ಟೆಂಡ್ ಮಾಡಿದ್ದ. ಸೊ ಏಜ್ ಎಕ್ಸ್ಟೆಂಡ್ ಮಾಡಿದವರಿಗೆ ನಾಲೆಡ್ಜ್ ತುಂಬ ಬೆಳೆದಿರುತ್ತೆ. ಅಂದರೆ ಓದಿ ಎಕ್ಸ್ಪೀರಿಯನ್ಸ್ ಜಾಸ್ತಿ ಬಂದಿರುತ್ತೆ. ಬಟ್ ಅವ್ರ ಬಾಡಿ ಸಪೋರ್ಟ್ ಮಾಡಲ್ಲ ರನ್ನಿಂಗ್ ಓಡೋಕ್ಕೆ. ಇವಾಗಿನ ಹುಡುಗರು, ಇವಾಗ ರೀಸೆಂಟಾಗಿ ಓದ್ತಿರೋ ಹುಡುಗರು ಹೆಂಗಂದರೆ ಫಿಸಿಕಲಿ ಫಿಟ್ ಇರ್ತಾರೆ, ಆರಾಮಾಗಿ ಓಡ್ತಾರೆ. ಮತ್ತು ಅಷ್ಟೊಂದು ಇದು ಕಡಿಮೆ ಮಾರ್ಕ್ಸ್ ತೆಗೆದ್ರು ಕೂಡ ಫಿಸಿಕಲ್ ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಆವಾಗ ಅವ್ರು ಕಡಿಮೆ ಮಾರ್ಕ್ಸ್ ತೆಗೆದ್ರು 65, 70, 60 ತೆಗೆದ್ರು ಕೂಡ ಸೆಲೆಕ್ಷನ್ ಆಗಿರೋರು ಇದ್ದಾರೆ. 75, 80 ತೆಗೆದ್ರು ಕೂಡ ಸೆಲೆಕ್ಷನ್ ಆಗಲಾರ್ದೆ ಹೊರಗಡೆ ಉಳ್ಕೊಂಡಿರೋರು ಇದ್ದಾರೆ. ಸೊ ನೀವು ಮಾಡ್ತಕ್ಕಂಥ ಮಿಸ್ಟೇಕ್ಸ್ನ ಮತ್ತೆ ಮಾಡಿದೆ. ಸೊ ನೀವು ಯಾವ ಲಾಸ್ಟ್ ಟೈಮ್ ಎಕ್ಸಾಮ್ ಬರೆದು ಯಾವ ಮಿಸ್ಟೇಕಿಂದ ನಾವು ಹೊರಗಡೆ ಉಳಿದ್ರೆ ಅಂತ ನೀವು ಅದನ್ನು ಅರ್ಥ ಮಾಡಿಕೊಂಡು ಸೊ ಅದನ್ನು ತಿದ್ದುಕೊಂಡ್ರೆ ಮಾತ್ರ ನೀವು ಈ ಸರ್ತಿ ಸೆಲೆಕ್ಷನ್ ಆಗ್ತೀರಾ. ಸೊ ಇದೇ ಥರ ಏನೇನು ಡೌಟ್ಸ್ ಇರುತ್ತೆ ಅದನ್ನ ಮೆಸೇಜ್ ಹಾಕಿರಿ. ನನಗೆ ಎಷ್ಟು ಗೊತ್ತಿರುತ್ತೆ ಅಷ್ಟು ನೀವು ಕೊಡ್ತಿರ್ತೀನಿ ಇನ್ಫಾರ್ಮೇಷನ್ನ. ಮತ್ತು ಕಂಪ್ಲೀಟ್ ಈ ಸರ್ತಿ ನೋಟಿಫಿಕೇಷನ್ಸ್ ಆಗೋದ್ರಿಂದ ಹಿಡಿದು ಅದು ರಿಕ್ರೂಟ್ ಕಂಪ್ಲೀಟ್ ಆಗಿ ಜಾಯ್ನಿಂಗ್ ಲೆಟ್ರ್ ಬರೋವರೆಗೂ ಅದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ನ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಸೇರ್ತಕ್ಕಂಥವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟು. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಇದೇ ಥರ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಮತ್ತು ನಿಮ್ಮ ಸಮಯನ ವ್ಯರ್ಥ ಮಾಡದೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸುತ್ತಮುತ್ತ ಮಾತಾಡ್ತಕ್ಕಂಥವ್ರ ಮಾತನ್ನ ಕೇಳಲಿಕ್ಕೆ ಹೋಗ್ಬೇಡಿ. ಸೊ ನೋಟಿಫಿಕೇಷನ್ಸ್ ಆಗಲ್ಲ ಅದು ಇದು ಅಂತ. ಸೊ ಗಜೆಟ್ ಹೊರಡಿಸಿದಾರೆ ಅಂದರೆ 100% ಆಗುತ್ತೆ. ಈಗ ಆಗಿಲ್ಲ ಅಂತಂದು ಯಾರ ಕೈಲೂ ಏನೂ ಮಾಡೋಕ್ಕಾಗಲ್ಲ. ಇಷ್ಟು ದಿನ ಆಗಿಲ್ಲ, ಹೋಯ್ತು, ಅದೆಲ್ಲ ಮುಗಿದೋಯ್ತು. ಬಟ್ ನೀವೇನಾದರೂ ಈ ಸರ್ತಿನಾದರೂ ಸೆಲೆಕ್ಷನ್ ಆದರೆ ನಿಮ್ಮ ಫ್ಯಾಮಿಲಿನ ಒಂದು ಸರ್ತಿ ಚೆನ್ನಾಗಿ ನೋಡ್ಕೋಬೋದು. ಇದು ಒಂದು ಲಾಸ್ಟ್ ಅಟೆಂಪ್ಟ್ ಅಂತ ಅಂದ್ಕೊಂಡು ಚೆನ್ನಾಗಿ ಎಷ್ಟು ಸಾಧ್ಯ ಅಷ್ಟು ಚೆನ್ನಾಗಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ಮತ್ತು ರಿವಿಷನ್ನ ಮಾಡಿ. ಸೊ ಇದೇ ಥರ ಯಾವ ಥರ ಫಿಸಿಕಲ್ಗೆ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಯಾವ ಥರ ಫಿಸಿಕಲ್ ಪಾಸ್ ಮಾಡಬೇಕು ಮತ್ತು ಯಾವ ಥರ ಎಕ್ಸಾಮ್ನ ಅಟೆಂಡ್ ಮಾಡಬೇಕು, ಯಾವ ಥರ ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿರಿ, ಪ್ರತಿಯೊಬ್ಬರಿಗೂ ಯೂಸ್ ಆಗಲಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ನಮಸ್ತೆ.